ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಭುವನೇಶ್ವರಿ ದೇವಿಯವರಿಗೆ ಎಲ್ಲದಕ್ಕಿಂತಲೂ ಮೊದಲ ಕೆಲಸ ನರೇನ್ಗೆ ಕತೆ ಹೇಳುವುದಾಗಿತ್ತು. ಹಾಗೆ ಆಗದಿದ್ದರೆ ಮಹಾದೇವನ ಈ ಗಣ ಮತ್ತೆ ಯಾವುದಾದ್ರೂ ಕಿಡಿಗೇಡಿ ಕೆಲಸದಲ್ಲಿ ತೊಡಗುತ್ತಾನೆ ಅಂತ ಅವರಿಗೆ ಭಯ ಇತ್ತು. ಈಗ ಕತೆ ಹೇಳಲು ಶುರು ಮಾಡಿದರು. ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷ ಇಬ್ಬರೂ ದೈತ್ಯ ಸಹೋದರರಾಗಿದ್ದರು ಮತ್ತು ಅತ್ಯಂತ ದುಷ್ಟರಾಗಿದ್ದರು. ಇವರಲ್ಲಿ ಭಗವಾನ್ ವಿಷ್ಣು ಮಹಾವರಾಹನ ರೂಪದಲ್ಲಿ ಹಿರಣ್ಯಾಕ್ಷನ ವಧೆ ಮಾಡಿದ್ರು. ಆದರೆ ಹಿರಣ್ಯಕಶ್ಯಪು ಅಲ್ಲಿಂದ ಓಡಿ ಹೋಗಿ ಕಾಡಿನಲ್ಲಿ ಅಡಗಿ ಕಠೋರ ತಪಸ್ಸು ಮಾಡಲು ಶುರು ಮಾಡಿದ. ಇದರಿಂದ ಬ್ರಹ್ಮ ಪ್ರಕಟವಾಗಿ, ಏಳು ಹಿರಣ್ಯಕಶ್ಯಪು, ನಾನು ನಿನಗೆ ವರ ಕೊಡಲು ಬಂದಿದ್ದೇನೆ. ನಿನಗೆ ಏನು ಇಚ್ಛೆ ಇದೆಯೋ ನಿಸ್ಸಂಕೋಚವಾಗಿ ಕೇಳು. ಹಿರಣ್ಯಕಶ್ಯಪು ನಿಂತು ನಮಸ್ಕರಿಸಿ ಕೇಳಿದ, ನಾನು ಅಮರನಾಗಲು ವರ ಕೊಡಿ. ಬ್ರಹ್ಮ ಹೇಳಿದರು, ಇದು ಅಸಂಭವವಿದೆ. ನಾನು ನಿನಗೆ ಈ ವರ ಕೊಡಬಾರದು ಎನ್ನುವ ಇಚ್ಛೆಯಿಂದಲ್ಲ, ಇದು ಸೃಷ್ಟಿಯ ಸಂವಿಧಾನದ ವಿರುದ್ಧವಾಗಿದೆ. ಯಾರ ಜನ್ಮವಾಗಿದೆಯೋ ಅವರ ಮೃತ್ಯು ಕೂಡ ಆಗುತ್ತದೆ. ಹಿರಣ್ಯಕಶ್ಯಪು ಸ್ವಲ್ಪ ಯೋಚಿಸಿ ಮತ್ತೆ ಕೇಳಿದ, ಹಾಗಾದರೆ ನನಗೆ ಈ ವರ ಕೊಡಿ. ನೀವು ಸೃಷ್ಟಿಸಿದ ಯಾವುದೇ ಪ್ರಾಣಿಯಿಂದ ಅಥವಾ ಜೀವಜಂತು, ಮನುಷ್ಯ, ದೇವತಾ, ದೈತ್ಯ ಅಥವಾ ನಾಗ ಯಾರಿಂದಲೂ ನನ್ನ ಮೃತ್ಯು ಆಗಬಾರದು. ಮನೆಯ ಒಳಗೆ ಆಗಲಿ ಅಥವಾ ಹೊರಗೆ ಆಗಲಿ, ಆಕಾಶದ ಕೆಳಗೆ, ಹಗಲು ಅಥವಾ ರಾತ್ರಿಯಲ್ಲಿ ಯಾವುದೇ ಅಸ್ತ್ರ ಶಸ್ತ್ರಗಳಿಂದ ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ ಮೃತ್ಯು ಆಗಬಾರದು. ಯುದ್ಧದಲ್ಲಿ ಯಾರೂ ನನ್ನನ್ನು ಎದುರಿಸಬಾರದು. ಬ್ರಹ್ಮಾಜಿ ಈ ವರ ಕೊಟ್ಟು ಬಿಟ್ರಮ್ಮ? ಹೌದು ಮಗ, ಅವರಂತೂ ವರದಾನ ಕೊಡಲೆಂದೇ ಬಂದಿದ್ರು. ಮತ್ತು ತಪಸ್ಯ ಸಿದ್ಧ ಆದ ಮೇಲೆ ಯಾರೂ ವರದಾನ ಕೊಡುವುದನ್ನು ನಿಲ್ಲಿಸಲು ಆಗುವುದಿಲ್ಲ. ಹಾಗಾದರೆ ಹಿರಣ್ಯಕಶ್ಯಪು ಅಮರನಾಗಿ ಬಿಟ್ನಮ್ಮ? ಅವನ ಮೃತ್ಯು ಅಂತೂ ಸಂಭವವೇ ಅನ್ನಿಸುತ್ತಿಲ್ಲ. ನೀನು ಮೊದಲು ಕಥೆ ಕೇಳು. ಮಧ್ಯ ಮಧ್ಯ ಹೀಗೆ ನಿಲ್ಲಿಸಿದ್ರೆ ಕತೆ ಹೇಳೋದಿಲ್ಲ. ಆಯ್ತು ಮಾ. ನರೇಂದ್ರ ಶಾಂತನಾಗಿ ಕುಳಿತುಕೊಂಡ. ಅವನಿಗಂತೂ ಕಥೆ ಪೂರ್ತಿಯಾಗಿ ಕೇಳುವುದಿತ್ತು. ಹಿರಣ್ಯಕಶ್ಯಪು ಈ ವರ ತೆಗೆದುಕೊಂಡು ಐಶ್ವರ್ಯ ಮತ್ತು ಶಕ್ತಿಯೊಂದಿಗೆ ಮದವೇರಿ ವರ್ತಿಸಲು ಶುರು ಮಾಡಿದ. ಅಹಂಕಾರಿಯಾಗಿ ಶಾಸ್ತ್ರಗಳ ಉಲ್ಲಂಘನೆ ಮಾಡತೊಡಗಿದ. ಅನ್ಯಾಯಿ ಮತ್ತು ಅತ್ಯಾಚಾರಿಯಾದ ಮತ್ತು ತನ್ನನ್ನು ತಾನು ದೇವರು ಅಂದುಕೊಂಡ. ಯಾಕೆಮ್ಮ ಅವನು ಸ್ವಯಂ ಭಗವಂತ ಅಂತ ಏಕೆ ಅಂದುಕೊಂಡ? ಅವನು ಯೋಚಿಸಿದ, ಯಾರು ಸಾಯುವುದಿಲ್ಲ, ಅವರು ಅಮರರು ಮತ್ತು ಭಗವಂತನು ಅಮರ. ನೀನು ಮತ್ತೆ ಮತ್ತೆ ಮಧ್ಯದಲ್ಲಿ ಮಾತಾಡ್ತಿದ್ದೀಯಲ್ಲ. ನರೇನ್ ಮತ್ತೆ ಕಥೆ ಕೇಳಲು ಕುಳಿತುಕೊಂಡ. ಹಿರಣ್ಯಕಶ್ಯಪು ತನ್ನ ಮಗ ಪ್ರಹ್ಲಾದನನ್ನು ಶಿಕ್ಷಣ ಕೊಡಿಸಲು ಶುಕ್ರಾಚಾರ್ಯರ ಹತ್ತಿರ ಕಳಿಸಿದ. ಆದರೆ ಪೂರ್ಣವಾಗಿ ಶುಕ್ರಾಚಾರ್ಯರ ಮೇಲೂ ವಿಶ್ವಾಸ ಇಡಲು ಸಾಧ್ಯ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ತನ್ನ ಪುತ್ರನ ಜ್ಞಾನವನ್ನು ಪರೀಕ್ಷಿಸಲು ಕರೆದ. ಮತ್ತೆ ಹೇಳಿದ, ಪುತ್ರ ಪ್ರಹ್ಲಾದ, ಇಷ್ಟು ದಿನ ನೀನು ಕಲಿತಿದ್ದರಲ್ಲಿ ಯಾವುದಾದರೂ ಒಳ್ಳೆಯ ಒಂದು ಮಾತನ್ನು ಹೇಳು ನೋಡೋಣ. ಅದಕ್ಕೆ ಪ್ರಹ್ಲಾದ ಉತ್ತರಿಸಿದ, ಪಿತಾಜಿ, ಸಂಸಾರದ ಪ್ರಾಣಿ ಯಾವಾಗಲೂ ನಾನು ನನ್ನದು ಎಂದು ಸುಳ್ಳಿನ ಸುಳಿಯಲ್ಲಿ ಸಿಕ್ಕು ಯಾವಾಗಲೂ ಉದ್ವಿಗ್ನರಾಗಿರುತ್ತಾರೆ. ಇಂಥ ಪ್ರಾಣಿಗಳ ಬಗ್ಗೆ ನಾನು ಯೋಚಿಸುವುದೇನೆಂದರೆ, ಇಂಥವರು ತಮ್ಮ ಪತನದ ಮೂಲ ಕಾರಣವನ್ನು ಬಿಟ್ಟು ಹರಿಯ ಪಾದಗಳಲ್ಲಿ ಶರಣ ಪಡೆಯಬೇಕು. ಹಿರಣ್ಯಕಶ್ಯಪು ತನ್ನನ್ನು ತಾನು ಸಂಯಮದಲ್ಲಿ ಇಟ್ಟುಕೊಂಡು ಮತ್ತೆ ಕೇಳಿದ, ಇದು ಇರಲಿ, ಏನಾದರೂ ಒಳ್ಳೆಯ ವಿಷಯದ ಬಗ್ಗೆ ಹೇಳು. ಪ್ರಹ್ಲಾದ ಯೋಚಿಸಿದ, ಯಾವುದಕ್ಕೆ ಪಿತಾಜಿ ಒಳ್ಳೆಯ ವಿಷಯ ಎಂದು ಹೇಳುತ್ತಿದ್ದಾರೆ ಅಂತ. ಮತ್ತೆ ಹೇಳಿದ, ಪಿತಾಜಿ, ವಿಷ್ಣು ಭಗವಾನ್ನ ಭಕ್ತಿ ಮಾಡುವಲ್ಲಿ 9 ಪ್ರಕಾರಗಳಿವೆ. ಶ್ರವಣ, ಕೀರ್ತನ, ಸ್ಮರಣ, ಸೇವಾ, ಪೂಜಾ, ಅರ್ಚನ ಎಂದು ಪೂರ್ತಿ ಹೇಳುವ ಮೊದಲೇ ಹಿರಣ್ಯಕಶ್ಯಪು ಕ್ರೋಧದಿಂದ ಉನ್ಮುಕ್ತನಾಗಿ ಸಿಟ್ಟಿನಿಂದ ಹೇಳಿದ, ಏನಿದು? ನನ್ನ ಶತ್ರುವಿನ ಭಕ್ತ ನನ್ನ ಮನೆಯಲ್ಲೇ ಹುಟ್ಟಿದ್ದಾನೆ. ಹಿರಣ್ಯಕಶ್ಯಪು ಭಗವಂತನನ್ನ ತನ್ನ ಶತ್ರು ಅಂತ ಏಕೆ ಅಂದುಕೊಳ್ಳುತ್ತಿದ್ದಮ್ಮ? ಭಗವಂತನಂತೂ ಯಾರದೂ ಶತ್ರು ಅಲ್ಲವಲ್ಲ. ಹೌದು ಮಗ, ಆದರೆ ಅಹಂಕಾರಿ ಮನುಷ್ಯ ತನ್ನನ್ನು ತಾನು ಭಗವಂತನ ವಿರೋಧಿಯನ್ನಾಗಿ ನೋಡುತ್ತಾನೆ. ಹಾಗೆಯೇ ಇವನು. ಹಾಗೆ ನೋಡಿದರೆ ಭಗವಾನ್ ವಿಷ್ಣು ಅವನ ಅಣ್ಣ ಹಿರಣ್ಯಾಕ್ಷನ ವಧೆ ಮಾಡಿದ್ದರು. ಅದಕ್ಕೋಸ್ಕರ ಅವನು ಶತ್ರು ಅಂತ ಅಂದುಕೊಂಡಿದ್ದ ಅನ್ನಬಹುದು. ಕಥೆಯ ಮಧ್ಯದಲ್ಲಿ ಮಾತನಾಡುವುದಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಏನಕ್ಕೆ ಮಾತಾಡ್ತಾ ಇದೀಯಾ? ಆದರೆ ಈಗ ನರೇನ್ ಸ್ವರ ಬದಲಾಗಿತ್ತು. ಕಥೆ ಅರ್ಥ ಆಗದಿದ್ರು ಪ್ರಶ್ನೆ ಕೇಳಬಾರದಾ? ಸುಮ್ಮನೆ ಕೇಳ್ತಾ ಹೋಗ್ಬೇಕಾ?
ಭುವನೇಶ್ವರಿಯವರಿಗೆ ಅವನ ಈ ಕ್ರೋಧದ ಮೇಲೆ ಮುದ್ದು ಬಂತು. ಇಲ್ಲ, ಅರ್ಥ ಆಗದಿದ್ದರೆ ಅವಶ್ಯ ಕೇಳು ಮಗ. ನಿನಗೆ ಅರ್ಥ ಆಗದೇ ಇದ್ದರೆ ನಾನು ಕತೆ ಹೇಳುವ ಲಾಭವಾದರೂ ಏನು? ಆಯಿತು, ಕೇಳು. ಹಿರಣ್ಯಕಶ್ಯಪು ಕ್ರೋಧದಿಂದ ಎದ್ದು ನಿಂತ ಮತ್ತು ಪ್ರಹ್ಲಾದನನ್ನು ಎತ್ತಿ ಭೂಮಿಯ ಮೇಲೆ ಎಸೆದ ಮತ್ತು ಸೇವಕರಿಗೆ ಹೇಳಿದ, ಇವನನ್ನು ಎಳೆದುಕೊಂಡು ಹೋಗಿ ವಧೆ ಮಾಡಿ. ಪ್ರಹ್ಲಾದನನ್ನು ಖಡ್ಗದಿಂದ ಕತ್ತರಿಸಿದರು, ಹಾವಿನಿಂದ ಕಚ್ಚಿಸಿದ, ಮದವೇರಿದ ಆನೆಗಳಿಂದ ತುಳಿಸಿಸಿದ, ರಾಕ್ಷಸಿಯಿಂದ ಆಕ್ರಮಣ ಮಾಡಿಸಿದ, ಬೆಟ್ಟದ ಮೇಲಿಂದ ಕೆಳಗೆ ಎಸೆಯಲು ಕಳಿಸಿದ, ಕತ್ತಲು ಕೋಣೆಯಲ್ಲಿ ಬಂಧಿಸಿ ಇಟ್ಟ, ಅಮ್ಮನ ಕೈಯಿಂದಲೇ ವಿಷ ಕುಡಿಸಿದ, ಭೋಜನ ಕೊಡುವುದನ್ನು ನಿಲ್ಲಿಸಿದ. ಆದರೆ ಇಷ್ಟೆಲ್ಲ ಮಾಡಿನೂ ಪ್ರಹ್ಲಾದನ ಕೂದಲೆಳೆಯೂ ಕೊಂಕಲಿಲ್ಲ ಮತ್ತು ಅವನ ಮೇಲೆ ಯಾವುದೇ ಪ್ರಭಾವವಾಗದೆ ಹರಿನಾಮ ಜಪಿಸುತ್ತಲೇ ಇದ್ದ. ಈಗ ಹಿರಣ್ಯಕಶ್ಯಪಿಗೆ ಮತ್ತೇನೂ ತೋಚದೆ ಪ್ರಹ್ಲಾದನನ್ನು ಹತ್ತಿರ ಕರೆದು ಕೇಳಿದ, ನಾನು ಕ್ರೋಧಿಸಿದರೆ 3 ಲೋಕ ತಲ್ಲಣಿಸುತ್ತವೆ, ಆದರೆ ನೀನು ಮೂರ್ಖ, ಯಾವ ಶಕ್ತಿಯ ಮೇಲೆ ಅವಲಂಬಿಸಿ ನನ್ನ ಆಜ್ಞೆಯನ್ನು ನಿರಾಕರಿಸ್ತಾ ಇದ್ದೀಯಾ? ಇದಕ್ಕೆ ಪ್ರಹ್ಲಾದ ಹೇಳಿದ, ಶಕ್ತಿಯಂತೂ ಒಂದೇ ಇದೆ, ಭಗವಾನ್ ವಿಷ್ಣುವಿನದು. ಹಿರಣ್ಯಕಶ್ಯಪು ಕೇಳಿದ, ಮತ್ತೆ ನಾನು? ಯಾರು ತಮ್ಮ ಸರ್ವಸ್ವವನ್ನೂ ಲೂಟಿ ಮಾಡುವ ಇಂದ್ರಿಯಗಳ ಮೇಲೆ ಜಯ ಸಾಧಿಸುವುದಿಲ್ಲ ಮತ್ತು ಅಂದುಕೊಳ್ಳುತ್ತಾರೆ ನಾನು 10 ದಿಕ್ಕುಗಳನ್ನು ಗೆದ್ದಿದ್ದೇನೆ ಎಂದು, ಅವರು ಮೂರ್ಖರು. ಕ್ರೋಧದಿಂದ ಹಿರಣ್ಯಕಶ್ಯಪು ಕಿರುಚಿದ, ಅಭಾಗ್ಯನೇ, ನೀನು ಯಾರನ್ನು ಜಗತ್ತಿನ ಸ್ವಾಮಿ ಎಂದುಕೊಳ್ಳುತ್ತಿದ್ದೀಯೋ ಹೇಳು, ಅವನು ಎಲ್ಲಿದ್ದಾನೆ? ಅವನು ಎಲ್ಲವೂ ಆಗಿದ್ದಾನೆ. ಈ ಕಂಬದಲ್ಲೂ? ಹೌದು, ಈ ಕಂಬದಲ್ಲೂ. ಕ್ರೋಧದಿಂದ ಹಿರಣ್ಯಕಶ್ಯಪು ಗದೆಯಿಂದ ಕಂಬದ ಮೇಲೆ ಪ್ರಹಾರ ಮಾಡಿದ ಮತ್ತು ಅದರಿಂದ ನರಸಿಂಹಸ್ವಾಮಿ ಪ್ರಕಟವಾಗಿ ಹಿರಣ್ಯಕಶ್ಯಪುವನ್ನು ಹಿಡಿದು ಎತ್ತಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವನ ಉಗುರಿನಿಂದ ಹಿರಣ್ಯಕಶ್ಯಪಿನ ಹೊಟ್ಟೆ ಬಗೆದು ಅವನನ್ನು ಕೊಂದು ಹಾಕಿದ. ಹಿರಣ್ಯಕಶ್ಯಪಿನ ಮೃತ್ಯು ಆದರೆ ಬ್ರಹ್ಮಾಜಿಯ ವರದಾನ ಹೇಗೆ ಪೂರ್ತಿಯಾಯಿತು ಮಾ? ವರದಾನ ಪೂರ್ತಿ ಆಯಿತು ಮಗ. ನರಸಿಂಹಸ್ವಾಮಿ ಬ್ರಹ್ಮನ ಸೃಷ್ಟಿ ಅಲ್ಲ. ಅವನನ್ನು ಯಾವುದೇ ಶಸ್ತ್ರದಿಂದ ಪ್ರಹಾರ ಮಾಡಲಿಲ್ಲ. ಅವನು ಭೂಮಿಯ ಮೇಲೂ ಇರಲಿಲ್ಲ ಮತ್ತು ಆಕಾಶದಲ್ಲೂ ಇರಲಿಲ್ಲ. ಯಾಕಂದರೆ ನರಸಿಂಹಸ್ವಾಮಿ ಅವನನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡಿದ್ದ. ಸಮಯ ರಾತ್ರಿಯೂ ಆಗಿರಲಿಲ್ಲ, ಹಗಲೂ ಆಗಿರಲಿಲ್ಲ. ಅದು ಸಾಯಂಕಾಲ ಆಗಿತ್ತು ಮತ್ತು ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ. ಹೊಸ್ತಿಲಿನ ಮೇಲೆ ನರಸಿಂಹಸ್ವಾಮಿ ಕುಳಿತಿದ್ದ. ಮಾ, ಭಗವಂತ ಅಂತೂ ಎಷ್ಟೊಂದು ಬುದ್ಧಿವಂತ ಅಲ್ವಾ? ಯಾರೇ ಎಷ್ಟೇ ಚಾಲಾಕಿತನ ಮಾಡಲಿ ಅದನ್ನು ಭಗವಂತ ನಡೆಸಿಕೊಡೋದಿಲ್ಲ. ನರೇನ್ ಮುಖದ ಮೇಲೆ ಭಗವಂತನ ಬಗ್ಗೆ ಪ್ರಶಂಸೆಯ ಭಾವವಿತ್ತು. ಹೌದು ಮಗ, ಅವನಂತೂ ಮಹಾ ಚೈತನ್ಯದ ಸಾಗರವೇ ಆಗಿದ್ದಾನೆ. ಆದರೆ ಮಾ, ಹಿರಣ್ಯಕಶ್ಯಪು ಕೂಡ ಘೋರ ತಪಸ್ಸೆ ಮಾಡಿದ್ನಲ್ವಾ? ಅವನು ಕೂಡ ಭಕ್ತಿಯಿಂದನೇ ವರದಾನ ಪಡೆದುಕೊಂಡಿದ್ನಲ್ವಾ? ಹಾಗಾದರೆ ಅವನಿಗೆ ದೇವರು ಏಕೆ ಕಾಣಿಸ್ಲಿಲ್ಲ? ಅವನು ದೇವರನ್ನ ತನ್ನ ಶತ್ರು ಅಂತ ಏಕೆ ಭಾವಿಸಿದ? ಅವನು ಭೌತಿಕ ಶಕ್ತಿಗೋಸ್ಕರ ತಪಸ್ಸೆ ಮಾಡಿದ್ದ, ಭಗವಂತನ ಪ್ರೇಮಕ್ಕೋಸ್ಕರ ಅಲ್ಲ. ಅದಕ್ಕೆ ಅವನಿಗೆ ಸಾಂಸಾರಿಕ ಸಫಲತೆ ಮಾತ್ರ ದೊರೆಯಿತು. ಅವನು ಅಹೇತು ಭಕ್ತಿ ಮಾಡಿರಲಿಲ್ಲ. ಅದಕ್ಕೆ ಅವನಿಗೆ ಭಗವಂತ ಸಿಗಲಿಲ್ಲ. ಮತ್ತೆ ಸಾಂಸಾರಿಕ ಸಫಲತೆಯಂತೂ ನಿಸ್ಸಾರವೇ ಆಯಿತಲ್ವಮ್ಮ? ಹೌದು ನನ್ನ ಬಂಗಾರ, ನೀನಂತೂ ಕಥೆಯ ಸಾರವನ್ನೇ ಗ್ರಹಣ ಮಾಡಿದೆ.